ಸಿನಿಮಾ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಫೈನಾನ್ಸಸ್ಸು ಅದು ಸಿನಿಮಾ ಆದಮೇಲೆ ಫೈನಾನ್ಸಸ್ ಇದ್ದೇ ಇರುತ್ತೆ. ಅದನ್ನು ನಾನು ಹ್ಯಾಂಡ್ಲ್ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿತ್ತು. ಅದರದ್ದು ಟೆನ್ಷನ್ ಅಲ್ಲ. ಅಂದರೆ ಸಿನಿಮಾಗೆ ಇನ್ನೊಂದು 15 ದಿನಕ್ಕೆ ಶೂಟಿಂಗ್ ಹೋಗಬೇಕಾಗಿತ್ತು. ನಾವು ಇವತ್ತೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಅದು ಬೆಳಿಗ್ಗೆ ಈಗ ಹೇಗಾಯಿತು, ಏನಾಯಿತು ಮಾಹಿತಿ ಇಲ್ಲ. ಯಾಕೆ ಹಂಗಾಯಿತು? ಯಾಕಂದರೆ ನೆನ್ನೆ ಎಲ್ಲ ಡಿಸ್ಕಷನ್ ಆಗಿದ್ದು, ನೆನ್ನೆ ಎಲ್ಲ ಫೈನಲ್ ಆಗಿಬಿಟ್ಟಿತ್ತು. ಫೈನಲ್ ಆಗಿ ನಾವು ಬರ್ತಾ ಡ್ರಾಪ್ ಮಾಡಿದ್ದು ನಾವೇನೆ. ಮಾಡೋಣ, ಚೆನ್ನಾಗಿರ್ತೀವಿ, ಸಖತ್ತಾಗತ್ತೆ, ಈ ಥರ ಹೋಪಲ್ಲಿದ್ವಿ. ಅಂದರೆ ಒಂದೇನೆಂದರೆ ಸಿನಿಮಾ ನಿಂತೋಗಿ ನಾನು ಆ ಥರ ಗಿಲ್ಟ್ ಏನೋ ಗೊತ್ತಿಲ್ಲ. ಆದರೆ ತೋರಿಸ್ಕೋತಾ ಇರಲಿಲ್ಲ ಏನೂ ಅವೆಲ್ಲ ಆದರೆ ನೆನ್ನೆ ಎಲ್ಲ ಸರಿ ಹೋಗಿತ್ತಲ್ಲ. ಅದು ನೆನ್ನೆ ಪೂರ್ತಿ ಸರಿ ಹೋಗಿತ್ತು. ಖುಷಿಯಾಗಿದ್ವಿ, ಎಲ್ಲ ಹ್ಯಾಪಿಯಾಗಿದ್ವಿ. ಇವತ್ತು ಬೆಳಗ್ಗೆ ಈ ನ್ಯೂಸ್ ಕೇಳ್ತೀವಿ. ನೆನ್ನೆ ಅಷ್ಟು ಪಾಸಿಟಿವ್ ಆಗಿದ್ದು, ಇವತ್ತು ಈ ನೆಗೆಟಿವಿಟಿ ಅರ್ಥನೇ ಆಗ್ತಾಯಿಲ್ಲ. ಯಾಕು ಅಂತಲೂ ಗೊತ್ತಿಲ್ಲ. ಹೌದು, ಒಂದು 22 ವರ್ಷದಿಂದ ನಮ್ಮ ಜೊತೆನೇ ಇಬ್ಬರು ಒಟ್ಟಿಗೆ ಇರ್ತಾಯಿದ್ವಿ. ಏನೇ ಮಾಡಿದ್ರು, ಸೀರಿಯಲ್ಗಳಾಗಲಿ ಸಿನಿಮಾ ಆಗಲಿ ಒಟ್ಟಿಗೆ ಇರ್ತಾಯಿದ್ವಿ. ತಡ್ಕೊಳಕ್ಕಾಗಲ್ಲ ಇದು. 2-3 ಸೀರಿಯಲ್ ಪ್ರೊಡಕ್ಷನ್ ಇದ್ದರೂ ಕೂಡ ಇತ್ತು, ಕೈಯಲ್ಲಿ ಎರಡು ಪ್ರೊಡಕ್ಷನ್ ಇತ್ತು. ಅಂದರೆ ಅದೆಲ್ಲ ಪಾಸಿಟಿವ್ ಆಗಿತ್ತು. ಅದೆಲ್ಲ ದುಡ್ಡಿಂದ ಹಿಂಗಾಯಿತು, ಅದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. ದುಡ್ಡಿನ ಸಮಸ್ಯೆ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ. ಯಾಕಂದರೆ ಅದನ್ನು ನಾನು ನೋಡ್ಕೋತಾ ಇದ್ದಿದ್ದು. ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ, ನಾನು ಪ್ರೊಡಕ್ಷನ್ ನೋಡ್ಕೋತಾ ಇರೋದ್ರಿಂದ, ಅವ್ರು ಕ್ರಿಯೇಟಿವ್ ಆಗಿದ್ದರು. ಅವರು ಅದನ್ನು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇರಲಿಲ್ಲ. ಅವ್ರಿಗೇನಂತಂದರೆ ಸಿನಿಮಾ ಮಾಡೋಣ, ಮುಗಿಸ್ಬೋಣ, ಈ ಥರ ಟೆನ್ಷನ್ ಇತ್ತು. ಅದಕ್ಕೆ ನಮ್ಮದೇ ಆದ ಒಂದಷ್ಟು ಇತ್ತು. ಇದು ನಮ್ಗೆ ಹಿಂಗೆ ಬರಬೇಕು, ಹಂಗೆ ಬರಬೇಕು, ಚೆನ್ನಾಗಾಗಬೇಕು. ಇನ್ನು ಸಿನಿಮಾ ಅಂದರೆ ಆ ಕನಸುಗಳಿರುತ್ತಲ್ಲ, ಅದೆಲ್ಲ ಇತ್ತು. ಅದಕ್ಕೋಸ್ಕರ ನಾವು ಇಲ್ಲ ಸ್ವಲ್ಪ ಇನ್ನೂ ಎಲಿವೇಶನ್ ಬೇಕು ಅನ್ನೋ ಥರದ ಕಡೆ ಇದಕ್ಕೆಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು. ವ್ಯವಸ್ಥೆ ಮಾಡ್ತಾಯಿದ್ವಿ. ನೆನ್ನೆ ಅದೂ ಆಗಿಬಿಟ್ಟಿತ್ತು, ವ್ಯವಸ್ಥೆನೂ ಆಗಿಬಿಡ್ತು. ಇವತ್ತು ಬೆಳಗ್ಗೆ ಆ ನ್ಯೂಸ್ ಬಂತು ನನಗೆ, ರೆಡಿ, ನಾವು ಶೂಟಿಂಗ್ ಹೋಗ್ಬೋದು ಅನ್ನೋದು ಮೆಸೇಜ್ ಬಂತು. ಆದರೆ ಈ ಮೆಸೇಜು ಬಂತು ಜೊತೆಗೆ. ಈ ಸಿನಿಮಾ ಬಗ್ಗೆ ಅಪಾರವಾದಂಥ ಒಲವು ಇಟ್ಕೊಂಡಿದ್ರು, ಕನಸಿಟ್ಕೊಂಡಿದ್ರು ಅಂತ 100% ಯಾವಾಗಲೂ ಅದೇ ಮಾತಾಡ್ತಾಯಿದ್ವಿ. ಯಾವಾಗಲೂ ಅದು ಸತೀಶ್ ಸರ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು. ಅದಂತೂ ಸುಮ್ಮನೆ ನಾವು ಹೇಳ್ಬಾರ್ದು, ಏನೋ ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾ ಇಲ್ಲ. 1.5 ವರ್ಷದಿಂದ ಈ ಸಿನಿಮಾ ಕಾಯ್ತಾ ಇದ್ದಾರೆ ಅವರು. ಅಯೋಗ್ಯ 2 ರೆಡಿ ಇದೆ, ಇನ್ನೊಂದು ರೆಡಿ ಇದೆ, ಆದರೆ ಹೋಗ್ತಿಲ್ಲ. ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಜೊತೆಗಿದ್ದರು. ನಮಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರೇ ನಮಗೆ ದುಡ್ಡು ಕೊಡಿಸಿದ್ರು. ದುಡ್ಡು ಕೊಡಿಸಿ ಅದನ್ನೆಲ್ಲ ಮಾಡಿ ಜೊತೆಗಿದ್ದು, ಜೊತೆಗೆ ನಿಂತ್ಕೊಂಡು ಧೈರ್ಯ ಹೇಳಿ ಎಲ್ಲ ಮಾಡೋಣ, ಹಿಂಗಾಗತ್ತೆ, ನಾನು ತೊಗೊಂಡೋಗ್ತೀನಿ ಸಿನಿಮಾನ ಅಂತೆಲ್ಲ ಮಾತಾಡಿ ಇವತ್ತು ಇದನ್ನು ಫೇಸ್ ಮಾಡೋದಿದೆಯಲ್ಲ, ದೊಡ್ಡ ದುರಂತ ಇದು. ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕಾರ್ಯ ಮಾಡ್ತೀವಿ. ಆಗತ್ತೆ ಅದೆಲ್ಲ ಮಾಡೋಣ ಸರ್, ಅದೆಲ್ಲ ಮಾಡೋಣ. ಅದು ಜೊತೆಗೆ ನಿಂತ್ಕೋತೀವಿ, ಅದೆಲ್ಲ ಮಾಡ್ತೀವಿ. ಆದರೆ ಈ ಲಾಸ್ನ ಯಾರು ಮಾಡಿ? ಸೊ ಸಿನಿಮಾನ ನೀವೇ ಕಂಪ್ಲೀಟ್ ಮಾಡಿ ರಿಲೀಸ್? ಖಂಡಿತ ಮಾಡ್ತೀವಿ. ಅದಂತೂ ಅದು ಕನಸಾಗಿರೋದ್ರಿಂದ ಅವ್ರದ್ದು ಅದು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತೀವಿ. ದೊಡ್ಡ ಮಟ್ಟಕ್ಕೆ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ಇದೆ. ಇದಾಗಬಾರ್ದಾಗಿತ್ತು ಅಷ್ಟೇ.